ನಮಸ್ಕಾರ. ನಮ್ಮ ಮುಂದಿನ ಆಸನ ಅರ್ಧ ಮತ್ಸ್ಯೇಂದ್ರಾಸನ. ಸಿಟ್ಟಿಂಗ್ ಪೋಸ್ ದಂಡಾಸನದಿಂದ ನಿಧಾನವಾಗಿ ಎರಡೂ ಕಾಲುಗಳನ್ನು ವಜ್ರಾಸನಕ್ಕೆ ತಗೊಂಡು ಹೋಗಿ ನೀವು ನೋಡ್ಬೋದು, ಒಬ್ಬರು ಸೈಡ್ ಆಂಗಲ್ ಅಲ್ಲಿ ಇದ್ದಾರೆ, ಇನ್ನೊಬ್ರು ಕಾಲುಗಳನ್ನ ಹಿಂದೆ ತಗೊಂಡಿದ್ದಾರೆ. ವಜ್ರಾಸನದಿಂದ ನಿಧಾನವಾಗಿ ಅರ್ಧ ಮತ್ಸ್ಯೇಂದ್ರಾಸನಕ್ಕೆ ಬರ್ತಾ ಇದ್ದೀವಿ. ಈಗ ನಿಮ್ಮ ಅರ್ಧ ಮತ್ಸ್ಯೇಂದ್ರಾಸನಕ್ಕೆ ಬರುವಾಗ ಹಿಪ್ಸ್ ಅನ್ನ ಒಂದು ಕಡೆಗೆ ಟಿಲ್ಟ್ ಮಾಡಿ ಅರ್ಧ ಮತ್ಸ್ಯೇಂದ್ರಾಸನ ನಿಧಾನವಾಗಿ ಪೋಸ್ಚರ್ಗೆ ಬರ್ತಾ ಇರಿ. ನಿಮ್ಮ ಎಡಗಾಲನ್ನ ಬಲ ಮಂಡಿಯ ಪಕ್ಕ ಇಟ್ಟು ಅರ್ಧ ಮತ್ಸ್ಯೇಂದ್ರಾಸನ ಪೋಸ್ಚರ್ಗೆ ನಿಮ್ಮ ಬಲಗೈಯನ್ನು ತಗೊಂಡು ಕಂಪ್ಲೀಟ್ ಆಗಿ ಹೀಗೆ ಮೂವ್ ಮಾಡಿ ಕಾಲು ಹಿಡ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಕಾಲು ಹಿಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕೈಯನ್ನ ಈ ಪೋಸಲ್ಲಿ ಸ್ಟಾಪ್ ಮಾಡಬಹುದು. ಒಬ್ಬೊಬ್ಬರಿಗೆ ಹೊಟ್ಟೆಯಲ್ಲಿ ಎಕ್ಸಸ್ ಫ್ಯಾಟ್ ಇದ್ರೆ ಆಗ ಈ ಆಸನದ ಟ್ವಿಸ್ಟಿಂಗ್ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಲ್ಲ. ಮಾಡಕ್ ಆದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಪೂರ್ಣ ಹೀಗೆ ಮಾಡಿ ನಿಮ್ಮ ಶೋಲ್ಡರ್ನ ಟ್ವಿಸ್ಟ್ ಮಾಡಿ. ಈ ಆಸನದ ಬೆನಿಫಿಟ್ಸ್ ಏನಂದ್ರೆ, ನೀವು ಈ ಶೋಲ್ಡರ್ ಏರಿಯಾನ ಟ್ವಿಸ್ಟ್ ಮಾಡಿರೋದ್ರಿಂದ ಇಲ್ಲಿರುವಂಥ ಸ್ಟಿಫ್ನೆಸ್ ಹೋಗುತ್ತೆ. ಈ ಅಬ್ಡಮಿನಲ್ ಆರ್ಗನ್ಸ್ ಮೇಲೆ ಕೂಡ ಇದು ಟ್ವಿಸ್ಟ್ ಈ ತರ ಆಗ್ತಾ ಇರೋದ್ರಿಂದ ನಿಮ್ಮ ಕಿಡ್ನಿ, ಲಿವರ್, ಸ್ಪ್ಲೀನ್ ಮತ್ತೆ ಪ್ಯಾನ್ಕ್ರಿಯಾಟಿಕ್ ಫ್ಲೋಗೆ ಹೆಲ್ಪ್ ಮಾಡುತ್ತೆ. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಇದು ಹೆಣ್ಣು ಮಕ್ಕಳಲ್ಲಿರುವಂಥ ಮೆನ್ಸ್ಟ್ರಲ್ ಪ್ರಾಬ್ಲಮನ್ನು ಕೂಡ ರಿಲೀವ್ ಮಾಡುತ್ತೆ. ಡಯಾಬಿಟಿಸ್, PCOD ಇವೆಲ್ಲಕ್ಕೂ ಈ ಅರ್ಧ ಮತ್ಸ್ಯೇಂದ್ರಾಸನವನ್ನು ನಿಮಗೆ ಆದರೆ ಕಾಲನ್ನು ಹಿಡ್ಕೊಳ್ಳಿ. ನಿಮ್ಮ ಕಾಲನ್ನು ಹಿಡ್ಕೊಳಕ್ ಆಗದೆ ಹೋದ್ರೂ ಕೂಡ ಬಾಡಿ ಈ ಥರ ಟ್ವಿಸ್ಟ್ ಆಗೋದ್ರಿಂದ ಅದು ನಿಮ್ಮ ಅಬ್ಡಮಿನಲ್ ಏರಿಯಾನ ಹೀಗೆ ಟ್ವಿಸ್ಟ್ ಮಾಡುತ್ತೆ. ಆಗ ನಿಮ್ಮ ಡೈಜೆಸ್ಟಿವ್ ಜ್ಯೂಸಸ್ ಚೆನ್ನಾಗಿ ಫ್ಲೋ ಆಗಿ ಮೆನ್ಸ್ಟ್ರಲ್ ಪ್ರಾಬ್ಲಮ್, ಶೋಲ್ಡರ್ ಪ್ರಾಬ್ಲಮ್, ಡೈಜೆಸ್ಟಿವ್ ಇಂಪ್ರೂವ್ಮೆಂಟ್ ಆಗೋದರ ಜೊತೆಗೆ ನಿಮ್ಮ ಕಾಲಿನ ಈ ಭಾಗದ ನೋವು ಏನೇ ಇದ್ರೂ ಸಯಾಟಿಕಾ, ಲೋವರ್ ಬ್ಯಾಕ್ ಪೇನ್ ಅದನ್ನೆಲ್ಲ ಈ ಅರ್ಧ ಮತ್ಸ್ಯೇಂದ್ರಾಸನ ರಿಲೀವ್ ಮಾಡುತ್ತೆ. ಈಗ ನಾವು ವಕ್ರಾಸನವನ್ನ ಮತ್ತೆ ಅದರ ಬೆನಿಫಿಟ್ಸ್ ಅನ್ನ ತಿಳ್ಕೊಳ್ಳೋಣ. ಹೇಗೆ ಮಾಡೋದು, ಅದರ ಬೆನಿಫಿಟ್ಸ್ ಏನೇನು ಅಂತ. ವಕ್ರಾಸನ ಅನ್ನುವಂತಹ ಆಸನದಲ್ಲಿ ನಮ್ಮ ಶೋಲ್ಡರ್, ಡೈಜೆಸ್ಟಿವ್ ಏರಿಯಾ ಅಂದರೆ ಅಬ್ಡಮಿನಲ್ ಏರಿಯಾ ಪ್ಲಸ್ ಲೋವರ್ ಬ್ಯಾಕ್ ಆ್ಯಂಡ್ ಥೈಸ್ ಇದಿಷ್ಟು ಕೂಡ ಆಕ್ಟಿವೇಟ್ ಆಗುತ್ತೆ. ಇದರಿಂದ ನಮ್ಮ ಶೋಲ್ಡರ್ ಏರಿಯಾಲಿ ಸ್ಟಿಫ್ನೆಸ್ ಇದ್ರೆ ಅದು ರಿಲೀವ್ ಆಗುತ್ತೆ. ಈ ಅಬ್ಡಮಿನಲ್ ಏರಿಯಾಲಿರುವಂಥ ಕಿಡ್ನಿ, ಲಿವರ್, ಸ್ಪ್ಲೀನ್ ಮತ್ತು ಪ್ಯಾನ್ಕ್ರಿಯಾಸ್ ಇವೆಲ್ಲಕ್ಕೂ ಇದು ಆಕ್ಟಿವೇಟ್ ಮಾಡಿ ನಿಮ್ಮ ಡಯಾಬಿಟೀಸ್ ಪ್ರಾಬ್ಲಮ್ ಇದ್ದರೆ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಇದ್ದರೆ, ಕಾನ್ಸ್ಟಿಪೇಷನ್ ಇದ್ದರೆ ಈ ಆಸನದಿಂದ ಅದನ್ನು ರಿಲೀವ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಮೆನ್ಸ್ಟ್ರಲ್ ಪ್ರಾಬ್ಲಮ್, ಲೋವರ್ ಬ್ಯಾಕ್ ಪೇನಿಗೆ ಕೂಡ ಈ ಆಸನ ನಿಮಗೆ ಹೆಲ್ಪ್ ಮಾಡುತ್ತೆ. ವಕ್ರಾಸನವನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ. ದಂಡಾಸನದಿಂದ ನಿಧಾನವಾಗಿ ನಿಮ್ಮ ಎಡಗಾಲನ್ನ ಹತ್ರ ತಗೊಳ್ಳಿ. ನಿಮ್ಮ ಬಲ ಮಂಡಿಯ ಪಕ್ಕ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ನಿಮ್ಮ ಬಾಡಿಯನ್ನ ಟ್ವಿಸ್ಟ್ ಮಾಡಿ. ನಿಮಗೆ ಸಾಧ್ಯವಾದರೆ ಕಂಪ್ಲೀಟ್ ಆಗಿ ನಿಮ್ಮ ಕಾಲನ್ನು ಹಿಡ್ಕೊಳ್ಬಹುದು. ಅಕಸ್ಮಾತ್ ನಿಮಗೆ ಸಾಧ್ಯ ಆಗಲ್ಲ ಅನ್ನೋದಾದ್ರೆ ನಿಮ್ಮ ಬಾಡಿಯನ್ನ ಟ್ವಿಸ್ಟ್ ಮಾಡಾದ್ಮೇಲೆ ಕೈಯನ್ನ ಬೆಂಡ್ ಮಾಡಬೇಕು. ನಮ್ಮ ಕೈಯಲ್ಲಿ ಹೀಗೆ ವಿ ಶೇಪ್ ಬರುತ್ತಲ್ಲ, ಅದೇ ರೀತಿ ಕಾಲಲ್ಲಿ ಕೂಡ ಈ ವಿ ಶೇಪ್ ಬರುತ್ತೆ. ಅವೆರಡನ್ನು ಆಪೋಸಿಟ್ ಫೇಸಿಂಗ್ ಆಗಿ ನಾವು ಮಾಡ್ತೀವಿ. ಈ ವಕ್ರಾಸನವನ್ನ ನೀವು ರೈಟ್ ಸೈಡ್ ಮಾಡಿ ಆದ್ಮೇಲೆ ಲೆಫ್ಟ್ ಸೈಡ್ ಕೂಡ ಮಾಡಬೇಕು. ಆಗ ಅದು ಕಾಂಪ್ಲಿಮೆಂಟರಿ ಪೋಸ್ ಆಗಿ ರೈಟ್ ಸೈಡ್ ಏನೇನು ಟ್ವಿಸ್ಟಿಂಗ್ ಆಗಿದೆಯೋ ಲೆಫ್ಟ್ ಸೈಡ್ ಕೂಡ ಟ್ವಿಸ್ಟಿಂಗ್ ಆಗುತ್ತೆ. ಆಗ ನಿಮ್ಮ ಡೈಜೆಸ್ಟಿವ್ ಏರಿಯಾಗೆ ಈ ಥರ ಬಟ್ಟೆಯನ್ನು ಹೇಗೆ ನಾವು ಹಿಂಡ್ತೀವೋ ಆ ಥರ ಹಿಂಡದ ಹಾಗೆ ಆಗಿ ಆ ಡೈಜೆಸ್ಟಿವ್ ಫೈರ್ ಪ್ಲಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್ ಸೆಕ್ರೀಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ರಿಲ್ಯಾಕ್ಸ್ ದ ಪೋಸ್. ಇಷ್ಟೇ ಅಲ್ಲದೆ ಈ ವಕ್ರಾಸನ ಕುಂಡಲಿನಿ ಜಾಗೃತ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು.